ದೊಡ್ಡದು ಒಂದು ಗೋಪುರನೇ ಕಟ್ಬಿಟ್ಟವ್ರಲ್ಲಿ. ಅಲ್ಲಿ ನೋಡಿ, ಒಂಥರ ಸರ್ಕಲ್ ಥರ ಮಾಡಿ ಕಟ್ಬಿಟ್ಟಿದ್ದಾರೆ ಇಲ್ಲಿ. ಇಲ್ಲಿ ಒಂದೆರಡ್ರಿ ಕಲ್ಲು ಕಟ್ಬಿಟ್ಟು ಈ ಥರ ಸರ್ಕಲ್ ಇದೆ, ಸುತ್ತ ಬರ್ತಾರೆ ಅನ್ಸುತ್ತೆ. ಇಲ್ಲಿ ಅದ್ಭುತವಾಗಿ ಕಟ್ಟಿದ್ದಾರೆ ಇಲ್ಲಿ. ಬನ್ನಿ, ನಾವೊಂದು ಸುತ್ತ ಬರೋಣ ಅಲ್ವಾ? ಹಿಂಗೋಗ್ಬೇಕಾ? ಇಲ್ಲಿಂದ ಸ್ಟಾರ್ಟ್ ಅಲ್ಲ, ಲೆಫ್ಟಿಂದ ನೋಡಿ ಸ್ನೇಹಿತರೆ. ಇಲ್ಲಿ ಒಂಥರ ಗೋಪುರ ಥರ ಮನೆ ಥರ ಮಾಡಿದ್ರಲ್ಲ, ಇಲ್ಲಿ ಚಕ್ರವ್ಯೂಹ ಥರ ಇದೆ. ಇಲ್ಲಿಂದ ಒಂದು ಸುತ್ತ ಬರೋಕೆ ಅನ್ಸುತ್ತೆ, ಆ ಥರ ಇಲ್ಲಿ ಡಿಸೈನ್ ಮಾಡಿದ್ದಾರೆ. ಇದು ಒಂದು ಇಲ್ಲಿ ಹರಕೆ ಇರ್ಬೋದು ಅನ್ಸುತ್ತೆ. ಇಲ್ಲಿ ಬನ್ನಿ, ನಾವೊಂದು ಸುತ್ತು ಬರೋಣ. ಇದು ಒಂಥರ ಅದ್ಭುತವಾಗಿದೆ. ಇಲ್ಲಿ ಇದು ಹರಕೆ ಇರ್ಬೋದು. ಇಲ್ಲಿ ಸುತ್ತ ಬಂದರೆ ಮನೆ ಕಟ್ತಾರೋ ಏನೋ ಒಂದು ನಂಬಿಕೆಯಿಂದ ಈ ಥರ ಕಟ್ಟಿದ್ದಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಒಂಥರ ಚಕ್ರವ್ಯೂಹ ಯಾವ ಥರ ಇದೆ ಅದೇ ಥರ ಇಲ್ಲಿ ಮಾಡಿದ್ದಾರೆ. ನೀವು ಒಂದು ಕಡೆಯಿಂದ ಸ್ಟಾರ್ಟ್ ಮಾಡಿದ್ರೆ ಅದಾಗೆ ನೀವು ಎಕ್ಸಿಟ್ ಆಗುತ್ತೆ. ನೀವು ಸ್ಟಾರ್ಟ್ ಮಾಡಿ ಆ ಸರ್ಕಲಿಂದ ಸೀದಾ ನೀವು ಆಚೆ ಬರ್ಬೋದು. ಇಲ್ಲಿ ಕೂಡ ಈ ಥರ ಕಲ್ಲು ಕಟ್ಟಿದ್ದಾರೆ, ತುಂಬ ಕಲ್ಲು ಕಟ್ಟಿದ್ದಾರೆ. ಇಲ್ಲಿ ಈ ಕಲ್ಲಿಂದ ಮನೆಯೇ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೀವು ಇಲ್ಲಿ ಮೇಲೆ ಬಂದರೆ ಒಂದು ದೇವಸ್ಥಾನ ನೋಡ್ಬೋದು. ಇಲ್ಲೊಂದು ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ, ಇನ್ನು ಮುಂದೆ ಹೋಗ್ಬೇಕಾ ಅನ್ಸುತ್ತೆ. ಕಲ್ಯಾಣಿ ಇದೆ, ಎಲ್ಲಿ ಅಂತ ಗೊತ್ತಿಲ್ವಲ್ಲ. ಬನ್ನಿ ಮುಂದೆ ಹೋಗೋಣ. ಎಲ್ಲ ದೇವಸ್ಥಾನದಲ್ಲಿ ಒಂದು ನಂದಿ ಇದ್ದರೆ ಇಲ್ಲಿ 2 ನಂದಿ ಇದೆ. ಹಾಗೂ ಇಲ್ಲೊಂದು ತುಳಸಿ ಕಟ್ಟೆ ಕೂಡ ನೋಡ್ಬೋದು. ನೋಡಿದ್ರಲ್ಲ ಈ ದೇವಸ್ಥಾನ. ಇವಾಗ ನಾವು ಮುಂದೆ ಹೋಗೋಣ. ಮುಂದೆ ಏನಿದೆ ನೋಡೋಣ ಬನ್ನಿ. ಸ್ನೇಹಿತರೆ, ನಮ್ಮ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಾಗದೇವರು ಕಲ್ಲುಗಳನ್ನು ನೋಡ್ಬೋದು. ಇಲ್ಲಿ ನಾಗ ದೇವಸ್ಥಾನ ಇದೆ, ಅದ್ರ ಪಕ್ಕದಲ್ಲೇ ಇರೋದು ಕಲ್ಯಾಣಿ. ಈ ಸುವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅದರದ್ದು ಕಲ್ಯಾಣಿ ಇಲ್ಲೇ ಇರೋದು. ಬನ್ನಿ ನೋಡೋಣ. ಇದೇ ನೋಡ್ತಾ ಇದ್ರಲ್ಲ, ಇದೇ ಸುವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕಲ್ಯಾಣಿ. ಆಳ ಇಲ್ವಾ ಇದು? ಹಾಂ,
ಸ್ನೇಹಿತರೆ ಇದು ನೋಡಿ, ಇದು ಸುವರ್ಣಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಮೂರ್ತಿ ಇದೆ. ಇದು ಕಲ್ಯಾಣಿಗೆ ಒಂದು ಕತೆ ಇದೆ, ಅದೇನಂತ ಹೇಳ್ತೀನಿ ಬನ್ನಿ ಸ್ನೇಹಿತರೆ. ಈ ಸುವರ್ಣಮುಖಿ ನದಿ ಉಗಮ ಸ್ಥಳಕ್ಕೂ ಮಹಾಭಾರತಕ್ಕೂ ಒಂದು ಅವಿನಾಭಾವ ಸಂಬಂಧ ಇದೆ. ಏನಂತ ನೋಡೋದಾದರೆ, ಪರಿಷಿತ ರಾಜನನ್ನು ಹಿಂದೆ ಮಹಾಭಾರತ ಕಾಲದಲ್ಲಿ ಸರ್ಪರಾಜನು ಕೊಂದಿರ್ತಾನೆ. ಈ ಸರ್ಪರಾಜನ ಸಿಟ್ಟಿಗಾಗಿ ಪರಿಷಿತ ರಾಜ ಮಗ ಜನ್ಮಜಯ ಎಲ್ಲ ಸರ್ಪ ಸಂಕುಲವನ್ನು ಕೊಲ್ಲಬೇಕೆಂದು ಒಂದು ಸರ್ಪಯಾಗ ಮಾಡ್ತಾನೆ. ಆ ಸರ್ಪಯಾಗದಿಂದ ಜನ್ಮಜಯನಿಗೆ ಒಂದು ಚರ್ಮ ಕಾಯಿಲೆ ಬರುತ್ತೆ. ಅದಕ್ಕೆ ಪರಿಹಾರ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು 108 ಪುಣ್ಯಕ್ಷೇತ್ರಗಳು ಹೋಗ್ತಾನೆ. ಎಲ್ಲೂ ಗುಣ ಆಗಲ್ಲ. ಹೋಗೋ ದಾರಿಯಲ್ಲಿ ಈ ಕಲ್ಯಾಣಿ ಹತ್ರ ಬರ್ತಾನೆ. ಅವನ ಜೊತೆ ಒಂದು ಶ್ವಾನ ಕೂಡ ಬಂದಿರುತ್ತೆ. ಅವನ ಕಾಯಿಲೆ ಕೂಡ ಆ ಶ್ವಾನ ಕೂಡ ಇರುತ್ತೆ. ಇದೇ ಥರ ಈ ಕಲ್ಯಾಣಿ ಹತ್ರ ಬಂದಾಗ ಆ ಶ್ವಾನಕ್ಕೆ ಬಾಯಾರಿಕೆಯಾಗಿ ನೀರು ಕುಡಿಯಲು ಈ ಕಲ್ಯಾಣಿಗೆ ಇಳಿಯುತ್ತೆ. ಅದು ಕಾಲು ಜಾರಿ ಸೀದಾ ನೀರಿಗೆ ಬೀಳುತ್ತೆ. ಬಿದ್ದು ಪುನಃ ಅದು ಎದ್ದು ಬಂದಾಗ ಅದರಲ್ಲಿರೋ ಚರ್ಮ ಕಾಯಿಲೆ ಎಲ್ಲ ಗುಣ ಆಗಿರುತ್ತೆ. ಸೀದಾ ಜನ್ಮ ಹತ್ರ ಬರುತ್ತೆ. ಅದು ಆ ಶ್ವಾನ ಬಂದು ಮೈ ಕೆಡುತ್ತೆ. ಆ ಮೈ ಕೆಡಿದಾಗ ಮೈಯಲ್ಲಿರೋ ನೀರೆಲ್ಲ ಜನ್ಮಜನ ಬಿದ್ದು ಆ ಜನ್ಮಜನಿಗಿರುವ ಕಾಯಿಲೆ ವಾಸಿಯಾಗುತ್ತೆ. ಕಾಯಿಲೆ ವಾಸಿಯಾಗಿ ಸುವರ್ಣ ಬಣ್ಣಕ್ಕೆ ಬರುತ್ತೆ ಅಂತ ಇಲ್ಲಿನ ಕತೆ ಇದು. ಸ್ನೇಹಿತರೆ ನೀವು ನೋಡ್ಬೋದು, ಈ ಕಲ್ಯಾಣಿ ಇದೆಯಲ್ಲ, ಈ ಕಲ್ಯಾಣಿ ಕೆಳಗಡೆ ಒಂದು ಆಂಜನೇಯ ಮೂರ್ತಿ ಇದೆ. ಈ ಶ್ರೀರಾಮ ದಿನ ಇರುತ್ತಲ್ಲ, ಅವತ್ತು ಈ ಕಲ್ಯಾಣಿನ ನೀರನ್ನ ಖಾಲಿ ಮಾಡಿ ಅಂತ ಹೇಳಿದ್ರೆ ಈ ನೀರನ್ನೆಲ್ಲ ಫುಲ್ ಖಾಲಿ ಮಾಡಿ ಆಂಜನೇಯ ಸ್ವಾಮಿನ ಪೂಜೆ ಮಾಡ್ತಾರಂತೆ. ಆಮೇಲೆ ತಿರ್ಗಾ ಇಲ್ಲಿ ನೀರು ತುಂಬಿಸ್ತಾರಂತೆ. ಇಲ್ಲಿ ಎಲ್ಲಿ ನೋಡಿದ್ರೆ ಬರೀ ಬಂಡೆಕಲ್ಲುಗಳು ಕಾಣಿಸ್ತಾ ಇದೆ ಅಲ್ವಾ? ಫುಲ್ ಫ್ಲಾಟ್ ಆಗಿ ಬಂಡೆಕಲ್ಲು ಮಾಡ್ದಂಗಿದೆ. ಒಳ್ಳೆ ಗಾಳಿ ಬರ್ತಾಯಿದ್ರೆ ಒಳ್ಳೆ ಸಖತ್ತಾಗಿರುತ್ತೆ. ಬಿಸಿಲು ಬಂತಂದು ಹೇಳ್ರೆ ಆಮೇಲೆ ಆಗಲ್ಲ. ಇದೆಲ್ಲ ಪೂರ್ತಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರುತ್ತೆ ಅನ್ಸುತ್ತೆ. ಇದೆಲ್ಲ ಇಷ್ಟು ಜಾಗ ಇಲ್ಲಿ ಕಾಣೋದೆಲ್ಲ ಸ್ನೇಹಿತರೆ ನೋಡಿದ್ರಲ್ಲ, ಇದಿಷ್ಟು ಬನ್ನೇರುಘಟ್ಟದಲ್ಲಿರುವ ಚಂಪಕ್ಕ ಸ್ವಾಮಿ ದೇವಸ್ಥಾನ. ಮತ್ತು ಅದರ ಮುಂದೆ ಬಂದರೆ, ನೀವು ಬೆಟ್ಟದ ಮೇಲೆ ಬಂದರೆ ಸುವರ್ಣಮುಖಿ ನದಿಯ ಉಗಮ ಸ್ಥಳ. ಇದರ ಒಂದು ಸಣ್ಣ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೇರೆಯವ್ರಿಗೆ ಶೇರ್ ಮಾಡಿ. ಇಷ್ಟ ಆಗುತ್ತೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಜ್ NS200. ಮುಂದಿನ ವಿಡಿಯೋ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.